ಸ್ನೇಹಿತರೆ ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ಪ್ರತಿಭೆಗಳು ಎಲ್ಲೆಲ್ಲಿ ಉಗಮ ಆಗ್ತವೆ, ಎಲ್ಲೆಲ್ಲಿ ಹುಟ್ಟುತ್ತವೆ ಅನ್ನೋದು ಯಾರಿಗೂ ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಇದು ನಿಮಗೂ ಗೊತ್ತಿರುವಂಥ ವಿಷಯ ಇದೆ. ಇವತ್ತು ನಾ ಹೇಳ್ತಾ ಇರುವಂಥ ವಿಷಯ ಏನಪ್ಪ ಅಂದ್ರೆ, ಒಬ್ಬ ಸಣ್ಣ ಹಳ್ಳಿಯಿಂದ ಬಂದಂಥ ಯುವಕನೊಬ್ಬ ಬಾಕ್ಸಿಂಗ್ ಕ್ರೀಡೆಯನ್ನು ಚೂಸ್ ಮಾಡಿಕೊಂಡು, ಅಂದರೆ ಆಯ್ಕೆ ಮಾಡಿಕೊಂಡು ದೂರದ ಮಲೇಷಿಯಾ ದೇಶಕ್ಕೆ ಪಯಣಿಸಿ ಅಲ್ಲಿಯ ಎದುರಾಳಿಯನ್ನು ಮನಿಸಿ ಬಂಗಾರದ ಪದಕ ತರ್ತಾನೆ ಅಂದರೆ ಸಾಮಾನ್ಯನ ಸರ್, ಸಣ್ಣ ವಿಷಯ ಅಲ್ಲ ಅಂತ ಲೆಕ್ಕ. ಯಾಕೆ ಯೂಶ್ವಲಿ ಗ್ರಾಮೀಣ ಕ್ರೀಡೆಗಳು ಯಾವ ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ, ಬಟ್ ಇದು ಹೊಸಾದ ವಿಷಯ. ಹೌದು ಸ್ನೇಹಿತರೆ, ಈಗ ನಾನು ಹೇಳ್ತಾ ಇರತಕ್ಕಂಥ ವಿಶೇಷ ಪ್ರತಿಭೆ ಏನಂದ್ರೆ, ಆ ಹೆಸರು, ಆ ವ್ಯಕ್ತಿ ಮೊಹಮ್ಮದ್ ಕೈಫ್ ಮುಲ್ಲಾ ಅಂತ ಸ್ನೇಹಿತರೆ. ಬೆಳಗಾವಿ ಜಿಲ್ಲೆಯ ಅವಿಭಜಿತ ಗೋಕಾಕ್ ತಾಲೂಕಿನ ಹಾಲಿ ಮೂಡಲಗಿ ತಾಲೂಕಿನ ಸಂಗನಿಕೆರೆ ಅಂತ ಸಣ್ಣ ಗ್ರಾಮದ ಮೀರಾ ಸಾಬ್ ಮುಲ್ಲಾ ಅನ್ನುವ ಪ್ರೈಮರಿ ಸ್ಕೂಲ್ ಶಿಕ್ಷಕರ ಪುತ್ರನಾಗಿರ್ತಕ್ಕಂಥ ಈ ಯುವಕ ಬಾಕ್ಸಿಂಗ್ ಕ್ರೀಡೆಯಲ್ಲಿ ಅಪರೂಪದ ಸಾಧನೆ ಮಾಡಿ ಊರಿಗೆ ಹೆಮ್ಮೆ ತಂದಿದ್ದಾನೆ, ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾನೆ, ದೇಶಕ್ಕೆ ಹೆಮ್ಮೆ ತಂದಿದ್ದಾನೆ. ಗೋಕಾಕ್ ತಾಲೂಕು, ಮೂಡಲಗಿ ತಾಲೂಕು ಅಂದ್ರೆ ಸ್ವಲ್ಪ ಅಲ್ಲಿ ಜನ ಕಣ್ಣರಳಿಸಿ ನೋಡುವಂಗ ಸಾಧನೆ ಮಾಡಿದಾನಂದ್ರೆ ನಮಗೂ ಕೂಡ ಹೆಮ್ಮೆ ಪಡುವಂಥದ್ದು ಸ್ನೇಹಿತರೆ. ಯೂಶ್ವಲಿ ಬಾಕ್ಸಿಂಗ್ ಅಂದ್ರೆ ನಮಗೆ ನೆನಪು ಬರೋದು ಅಂದ್ರೆ ಅವಾಗ ಬ್ರೂಸ್ಲಿ ಸಿನಿಮಾಗಳು ಭಾಳ ಬರ್ತಿತ್ತು. ಬಾಕ್ಸಿಂಗ್, ಮಾರ್ಷಲ್ ಆರ್ಟ್ಸ್, ಬ್ರೂಸ್ಲಿ, ಜೆಟ್ಲಿ, ಚೀನಾ ಮೇಡದು ಬರ್ತಿದ್ವು. ಹಂಗೆ ವಿಶೇಷವಾಗಿ ಹಾಂಗ್ಕಾಂಗ್ನಿಂದ ಬರ್ತಾ ಇರ್ತಕ್ಕಂಥ ಸಿನಿಮಾಗಳು. ಬ್ರೂಸ್ಲಿದು ಗೊತ್ತೈತಿ ನಮ್ಗೆ. ಆಮೇಲೆ ಒಲಿಂಪಿಕ್ದಾಗ ಮೊಹಮ್ಮದ್ ಅಲಿ ಅಂತ ಭಾಳ ಓಲ್ಡು, ಭಾಳ ಹಳೆ ಕಾಲದ ಬಾಕ್ಸರ್ ನಾವೆಲ್ಲ ನೋಡಿದ್ದೀವಿ. ಆ ನಂತರ ಇನ್ನೂ ಹೆಚ್ಚಿನ ಮೈಕ್ ಟೈಸನ್ ಅವತಾರ ಭಾಳ ಜೋರಾಗಿತ್ತು. ಸುಮಾರು 20 ವರ್ಷಗಳ ಹಿಂದೆ ಮೈಕ್ ಟೈಸನ್ ಅವಾದ. ಯಾಕಂದ್ರೆ ಎದುರಾಳಿ ರಿಂಗ್ನಾಗ ದೊಡ್ಡ ಸೈಕೋ ಟೈಪ್ ಮಾಡಿ ಎದುರಾಳಿ ಅವ್ನು ಬಂದ್ರೆ ಸಾಕು ಸೋಲ್ತಾನೋ ಅನ್ನುವಂಥ ಭಾವವನ್ನು ಎದುರಾಳಿ ಮುಖದಾಗ ಬಿಂಬಿಸ್ಬಿಡ್ತಿದ್ದ. ಹೆಚ್ಚುವರಿಯಾಗಿ ಭಾಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಈ ಬಾಕ್ಸಿಂಗ್ ಅಂದ್ರೆ ನಾವು ಎಲ್ಲಿ ನೋಡಿದ್ದೀವಿ ಅಂದ್ರೆ, ಕನ್ನಡದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯ ಮಾಡಿದಂಥ ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ಬಾಕ್ಸಿಂಗ್ ಸೀನ್ ಅದ, ಬಾಕ್ಸಿಂಗ್ ರಿಂಗ್ ಅದ. ಅದರಲ್ಲಿ ಎದುರಾಳಿನ ಡಾಕ್ಟರ್ ರಾಜ್ಕುಮಾರ್ ಅವರು ಬಾಕ್ಸಿಂಗ್ ಮಾಡಿ ಚಚ್ಚೋದನ್ನು ಅಥವಾ ಚರ್ಚಿಸಿಕೊಳ್ಳೋದನ್ನು ನಮ್ಮ ನೆನಪಿನಲ್ಲಿ ಬಹಳವಾಗಿರುವಂಥದ್ದು ಸ್ನೇಹಿತರೆ. ಅದಾದ ನಂತರ ಬಾಕ್ಸಿಂಗ್ ಬಗ್ಗೆ ನಾವು ಕಣ್ಣರಳಿಸಿ ನೋಡುವಂತಾಗಿದ್ದು ಈ ಸಂಗನಿಕೆರೆ ಅನ್ನುವಂಥ ಗ್ರಾಮದ ಯುವಕ ಮಲೇಷಿಯಾ ದೇಶಕ್ಕೆ ಹೋಗಿ ಬಾಕ್ಸಿಂಗ್ನಲ್ಲಿ ಚಿನ್ನದ ಪದಕ ಗೆದ್ದುಕೊಂಡು ಬಂದ ಅನ್ನೋ ವಿಷಯ ಕೇಳಿದ ಮೇಲೆ ಬಾಕ್ಸಿಂಗ್ ಬಗ್ಗೆ ಹೆಚ್ಚು ನಾವು ಲಕ್ಷ್ಯ ವಹಿಸಿದ್ವಿ ಅಂತ ಹೇಳುವಂಥದ್ದು ಸ್ನೇಹಿತರೆ. ಸೊ ನಾವೆಲ್ಲ ನಿರೀಕ್ಷೆ ಮಾಡಲಾದಂಥ ಈ ಬಾಕ್ಸಿಂಗ್ ಕ್ರೀಡೆಯನ್ನು ಆಯ್ಕೆ ಮಾಡಿಕೊಂಡಂಥ ಈ ಯುವಕ ಇದೇ ತಿಂಗಳ ಆರಂಭದಲ್ಲಿ ಮಲೇಷಿಯಾದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ 65 kg ವಿಭಾಗದಲ್ಲಿ ನಡೆದಂಥ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಎದುರಾಳಿಯನ್ನು ಮಣಿಸಿ ಚಿನ್ನದ ಪದಕ ಗೆಲ್ಲುವುದರೊಂದಿಗೆ ತನ್ನ ಪ್ರತಿಭೆಯನ್ನು ಜಾಗತಿಕ ಮಟ್ಟದ ಸಾಬೀತುಪಡಿಸಿದ್ದಾನೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಸಾಧಾರಣ ಕುಟುಂಬದ ಹಿನ್ನೆಲೆ ಬಂದಂಥ ಈ ಮೊಹಮ್ಮದ್ ಕೈಫ್ ತನಗೆ ಎದುರಾದಂಥ ಅನೇಕ ಅಡಚಣೆಗಳನ್ನು, ಸವಾಲುಗಳನ್ನು ಎದುರಿಸಿ ಕ್ರೀಡಾಭ್ಯಾಸವನ್ನು ಮುಂದುವರಿಸಿಕೊಂಡು ಈ ಸಾಧನೆ ಮಾಡಿದ್ದಾರೆ. ತಮ್ಮ ಪರಿಶ್ರಮ, ಹಠ, ಛಲದಿಂದ, ಆತ್ಮವಿಶ್ವಾಸದ ಮೂಲಕ ಬಂಗಾರದ ಪದಕವನ್ನು ಗೆದ್ದಿರ್ತಕ್ಕಂಥ ಈ ಮೊಹಮ್ಮದ್ ಕೈಫ್ ಸಂಗನಿಕೆರೆ ಗ್ರಾಮ, ಮೂಡಲಗಿ ತಾಲೂಕು ಪ್ಲಸ್ ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲೆ ಅಷ್ಟೇ ಯಾಕೆ ಇಡೀ ದೇಶದ ಕ್ರೀಡಾಭಿಮಾನಿಗಳೆಲ್ಲ ಹೆಮ್ಮೆ ತರುವಂತೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪೇನು ಆಗಲಿಕ್ಕಿಲ್ಲ ಸ್ನೇಹಿತರೆ. ಇದೊಂಥರ ಯುವಕರಿಗೆ ಇನ್ಸ್ಪಿರೇಷನ್ ಅಂತ ಹೇಳುವಂಥದ್ದು ಸ್ನೇಹಿತರೆ. ನಾವು ಯಾಕೆ ಬಾಕ್ಸಿಂಗ್ ಕಲಿಬಾರ್ದು, ನಾವು ಯಾಕೆ ಕ್ಲಬ್ ಜಾಯ್ನ್ ಆಗಬಾರ್ದು, ನಾವು ಯಾಕೆ ವಿದೇಶದಲ್ಲಿ ಅಥವಾ ರಾಜ್ಯದಲ್ಲಿ, ದೇಶದಲ್ಲಿ ಫೈಟ್ ಮಾಡಿ ಪದಕ ಗೆಲ್ಲಬಾರ್ದು ಯಾಕೆ ಅಂತೇಳಿ ಹುಡುಗರ ಮನಸ್ಸಿನೊಳಗೆ ಸೇರುವಂಗ ಮಾಡೋದ್ರಲ್ಲಿ ಈ ಮೊಹಮ್ಮದ್ ಕೈಫಿನ ಸಾಧನೆ ಬಹುಮುಖ್ಯ ಪಾತ್ರ ವಹಿಸ್ತದೆ ಅಂತ ಹೇಳುವಂಥದ್ದು ಸ್ನೇಹಿತರೆ. ತಮ್ಮ ಸಾಧನೆ ಮೂಲಕ ಜನ ತನ್ನ ಕಡೆಗೆ ತಿರುಗಿ ನೋಡುವಂತೆ ಮಾಡಿದಂಥ ಈ ಬೆಳಗಾವಿಯ ಬ್ರೂಸ್ಲಿ ಈಗ ನಮ್ಮ ದ್ರಾವಿಡ ಭಾರತ ವಾಹಿನಿಯೊಂದಿಗಿದ್ದಾರೆ. ಸಂಗನಿಕೆರೆ ಅನ್ನುವಂಥ ಸಣ್ಣ ಹಳ್ಳಿಯಿಂದ ಬಂದಂಥ ಈ ಯುವಕ ಮಲೇಷಿಯಾದ ಗೋಲ್ಡ್ ಮೆಡಲ್ ಅವರಿಗೆ ಸವೆಸಿದ ದಾರಿ, ಜರ್ನಿ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ಕಾರ. ಮೊದಲನೇದಾಗಿ ನೀವು ಭಾರತಕ್ಕಾಗಿ ಗೋಲ್ಡ್ ಮೆಡಲ್ ತಂದದಕ್ಕಾಗಿ ನಿಮಗೆ ಅಭಿನಂದನೆಗಳು ಸರ್. ಮೊದಲು ಥ್ಯಾಂಕ್ ಯು ಸೋ ಮಚ್. ಸರ್, ನೀವು ಎಲ್ಲವ್ರು ಸರ್? ನಿಮ್ಮದು ಕತೆ ಏನು? ನೀವೇನು ಎಲ್ಲಿದೆ, ಏನು ಕತೆ? ಇಂಟರ್ನ್ಯಾಷನಲ್ ಲೆವೆಲ್ ತಕ್ಕ ಹೋಗಿ ಗೋಲ್ಡ್ ಮೆಡಲ್ ತರುವಷ್ಟರ ಮಟ್ಟಿಗೆ ಬೆಳೆದು ನಿಂತಾರೆ ಅಂದ್ರೆ ನಿಮ್ಮ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಹೆಸರು ಏನು, ನೀವು ಎಲ್ಲವ್ರ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ರಿ.
ನಾನು ಮೊಹಮ್ಮದ್ ಕೈಫ್ ಮಿರಾಸಮುಲ್ಲಾ ಸಂಗನಕೆರೆಯಿಂದ. ನಾನು ಸ್ಕೂಲ್ ಸ್ಟಡೀಸ್ ಅದು ಮಾಡಿದ್ದು ಗಂಗಾಧರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸಿರ್ಡಾನ್. ಅಂದರೆ ಸಿರ್ಡಾಣದಿಂದ ನೀವು ಈ ಸಂಗನಕೆರೆಯಿಂದ ಸಿರ್ಡಾಣಕ್ಕೆ ಕಲಿಯಕ್ಕೆ ಹೋಗ್ತಿದ್ರಿ? ಓಕೆ ಓಕೆ, ಹಾಂ. ಆಮೇಲೆ ನಂದು 1 to 10th ಎಲ್ಲ ಆಯ್ತು. ಆಮೇಲೆ ನಾನು ಹುಬ್ಳಿಗೆ ಹೋದೆ, ಮಹೇಶ್ PU ಕಾಲೇಜ್ಗೆ ಸೈನ್ಸ್ಗೆ. 11, 12th ಎಲ್ಲ ಆಯಿತು. ಆಮೇಲೆ ನಾನು ನೀಟ್ಗಂತೂ ಗ್ಯಾಪ್ ತೊಗೊಂಡಿದ್ದೆ. ನನ್ನ ಸ್ವಲ್ಪ ಮಾರ್ಕ್ಸಲ್ಲಿ ಮೆಡಿಕಲ್ ಸೀಟ್ ಹೋದು. ಆದರೆ ನಾನು ಬೇರೆದೇನು ಮಾಡೋಣ ಅಂತ ಹೇಳಿ ಬಿಸ್ನೆಸ್ ಸ್ಟಡೀಸ್ ಅಂತ ಹೇಳಿ ಬೆಲ್ಗಾಮ್ಗೆ ಹೋದೆ. ಅಂದರೆ ಫಸ್ಟ್ ನೀವು ಡಾಕ್ಟರ್ ಆಗ್ಬೇಕಂತ ಹೋಗಿದ್ರಿ? ಡಾಕ್ಟರ್ ಆಗ್ಬೇಕಂತ ನಂದು ಇಷ್ಟ ಇತ್ತು. ಸ್ವಲ್ಪ ಮಾರ್ಕ್ಸಲ್ಲಿ ನಂದು ಆಗಲಿಲ್ಲ. ಅದಕ್ಕೆ ನಾನು ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಬಿಸ್ನೆಸ್ ಸ್ಟಡೀಸ್ ಹತ್ತು ಗೋಗ್ಟಿ ಕಾಲೇಜ್ಗೆ ಹೋದೆ. ಅಲ್ಲಿ ಹೋದಾಗ ನಾನು ಮೊದಲಿಂದ ಸಣ್ಣಾಗಿದ್ದಂದ್ರೆ ನನಗೆ ಬಾಕ್ಸಿಂಗು, ಕರಾಟೆ, ಟೈಕಾಂಡು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು. ನಾವು ಬ್ರೂಸ್ಲಿ ಮೂವೀಸ್ ಆಯಿತು, ಜಾಕಿ ಚಾನ್ ಮೂವೀಸ್ ಆಯಿತು, ಇವರೆಲ್ಲ ನೋಡ್ತಿದ್ದೆ. ನಾವು ಮೊಹಮ್ಮದ್ ಅಲಿ ಬುಕ್ಸ್ ಓದಿದ್ದೆ. ನಮ್ಗೆ ಇದೆಲ್ಲ ಇನ್ಸ್ಪೈರ್ ಇತ್ತು. ನಾ ಆವಾಗ ಗೋಗ್ಟಿ ಕಾಲೇಜಲ್ಲಿ ಇದ್ದಾಗ ನನಗೆ ಸರ್ಚ್ ಮಾಡಿದೆ ಬಾಕ್ಸಿಂಗ್ ಕ್ಲಬ್ ಸಮೀಪಲ್ಲಿದೆ ಹಂಗೆ ಅಂಥೇಳಿ. ಸಮೀಪ ಒಂದು ಬಾಕ್ಸಿಂಗ್ ಕ್ಲಬ್ ಇತ್ತು, TFC ಅಂತೇಳಿ. ಅಲ್ಲಿ ಹೋದೆ. ಅಲ್ಲಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ಮೇಲೆ ಬೇಸಿಕ್ಸ್ ಎಲ್ಲ ಆಡಿದೆ. ಆಮೇಲೆ ನಾ ಅಲ್ಲೇ ಸ್ಟೇಟ್ ಚಾಂಪಿಯನ್ಶಿಪ್ ಆಡಿದ್ದು. ಆಮೇಲೆ ಸ್ಟಡೀಸ್ ಬ್ಯಾಚುಲರ್ಸ್ ಕಂಪ್ಲೀಟ್ ಆಯಿತು. ಆಮೇಲೆ ನಾ ಮತ್ತೆ ರಾಮಾಯ ಕಾಲೇಜ್ಗೆ ಹೋದೆ. MBA ಸಂಬಂಧ ರಾಮಾಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗೆ ಹೋದೆ MBA ಮಾಡೋಕ್ಕೆ. ಆಮೇಲೆ ಅಲ್ಲಿ ನಾನು ಕ್ಲಬ್ಸ್ ಹುಡುಕ್ತಿದ್ದೆ, ಬಾಕ್ಸಿಂಗ್ ಕ್ಲಬ್ಸ್ ಯಾವಾಗ ಜಾಯ್ನ್ ಆಗಬೇಕು. ನನಗೆ ಮತ್ತೆ ಸ್ಟೇಟು ನ್ಯಾಷನಲ್ ಯಾಕೆ ಹುಡುಕಾತಿದ್ರಿ ನೀವು? ಬಾಕ್ಸಿಂಗ್ ಸಂಬಂಧ ಬಾಕ್ಸಿಂಗ್ ನನಗೆ ಮತ್ತೆ ನನಗೆ ಕಂಟಿನ್ಯೂ ಮಾಡೋದಿತ್ತು. ಅಲ್ಲಿ ರಾಮಾಯ ಕಾಲೇಜ್ ಹೋದ್ಮೇಲೆ ಹತ್ತಿರ ಯಾವುದು ಇದ್ರಿಕಿಲ್ಲ ಕ್ಲಬ್. ಅದಕ್ಕೆ ನಾನು 2-3 ಕ್ಲಬ್ ಟ್ರೈ ಮಾಡಿದೆ. ಆಮೇಲೆ ಕಾಂಬ್ಯಾಕ್ಟ್ 24 ಅಂತ ಹೇಳಿ ಮೂಥಾಯ್, MMA ಮತ್ತು ಬಾಕ್ಸಿಂಗ್ ಜಿಮ್ ಇದೆ, ಅಲ್ಲಿ ಜಾಯ್ನ್ ಆದೆ. ಎಲ್ರಿ? ಬೆಂಗಳೂರಲ್ಲಿ ಕ್ಲಬ್ಗಳದವ್ರಲ್ಲಿ. ಅದು ಅಲ್ಲಿ ಅದಾವ. ಒಂದು ಕ್ಲಬ್ ಇತ್ತು ದೊಡ್ಡದು ಕ್ಲಬ್. ಅದು ಅಲ್ಲಿ MMA ಮತ್ತು ಬಾಕ್ಸಿಂಗ್ ಮತ್ತು ಮೂಥಾಯ್ ಅಂತ ಹೇಳಿ ಎಲ್ಲ ಆಡಿಸ್ತಾರ ಅಲ್ಲಿ ಹೋಗಿ ಜಾಯ್ನ್ ಆದೆ ನಾನು. ಆಮೇಲೆ ಅವ್ರು ನನಗೆ ಇನ್ಸ್ಪೈರ್ ಕೊಡಲು ಪವನ್ ಕೋಚ್ ಇದ್ದಾರೆ. ಪವನ್ ಕೋಚ್ ಅವರು ಇಂಡಿಯಾದು ಮೂಥಾಯ್ ಕೋಚ್ ಅವರು. ಹೊರಗಡೆ ಹೋದಾಗ ಅವರೆಲ್ಲ ಪವನ್ ಕೋಚೇ ತೊಗೊಂಡು ಹೋಗ್ತಾರೆ ಅವರು. ಮತ್ತೆ ಅವ್ರು ನಂಗೆ ಬಾಕ್ಸಿಂಗ್ಗೆ ಇನ್ಸ್ಪೈರ್ ಮಾಡಿದ್ರು. ಅವ್ರಂದ್ರು ನಿಂದು ಬಾಕ್ಸಿಂಗ್ ಸ್ಟೈಲ್ ಭಾಳ ಚೆನ್ನಾಗಿದೆ, ನಾನು ನಿಂಗೆ ಮುಂದೆ ಕರ್ಕೊಂಡು ಹೋಗ್ತೀನಿ, ಆಡಿಸ್ತೀನಿ ಅಂತೇಳಿ. ಅವರು ಬಾಕ್ಸಿಂಗಿಂತ ಮುಂಚೆ ಮೂಥಾಯ್ ಮ್ಯಾಚಸ್ ಇದ್ದು. ಅಲ್ಲಿ ನಾನು ಬಾಕ್ಸಿಂಗ್ ಚೆನ್ನಾಗಿದೆ, ನೀ ಏನು ಕಾಲು ಯೂಸ್ ಮಾಡ್ಲಿಕ್ಕಂದ್ರೆ ಏನಿಲ್ಲ, ಕೈ ಯೂಸ್ ಮಾಡ್ರೆ ಗೆಲ್ಬೋದು ಅಂತ ಹೇಳಿ ಇದು ಗೋಲ್ಡ್ ಮೂಥಾಯ್ ಚಾಂಪಿಯನ್ಶಿಪ್ ಅಲ್ಲಿ ಬೆಂಗಳೂರು. ಹೌದನ್ರಿ? ಮತ್ತು ಇದು ಸ್ಟೇಟ್ ಚಾಂಪಿಯನ್ಶಿಪ್. ಸ್ಟೇಟ್ ಚಾಂಪಿಯನ್ಶಿಪ್ ಅಂದರೆ ಫಸ್ಟ್ ಇದನ್ನು ನಿಮ್ಮದು? ಅದು ಫಸ್ಟ್ ಇದು ಬ್ರೌನ್ಸ್ ಗೆದ್ದಿದ್ದು ನಾನು ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ. ಎಲ್ಲಿ ಸ್ಟೇಟ್ ಚಾಂಪಿಯನ್ಶಿಪ್ ಆಗಿತ್ತು? ಎಲ್ಲಿ ಆ ಥರದ್ದು? ಇದು ಬೆಂಗಳೂರಲ್ಲಿ. ಆನಂತರ ನಾನು 1 ಸೆಮಿಸ್ಟರ್ ಮಲೇಷ್ಯಾಲಿ ಇರುತ್ತೆ. ಅದಕ್ಕೆ ನಾನು ಮಲೇಷ್ಯಾಗೆ ಹೋಗ್ಬೇಕಂತ ಹೇಳಿ ರೆಡಿ ಆದೆ. ಮಲೇಷ್ಯಾಗೆ ಹೋಗಿ ಸ್ಟಡೀಸ್ ಕಂಡು. ನಿಮ್ಮದು ಬಿಸ್ನೆಸ್ ನೀವೇನು MBA ಮಾಡತ್ತಿದ್ರಲ್ಲ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲ? ಬಿಸ್ನೆಸ್ ಮಾಸ್ಟರ್ ಇನ್ ಬಿಸ್ನೆಸ್ ಮಾಡತ್ತಿರಲ್ಲ, ಅದಕ್ಕಾಗಿ ನೀವು ಮಲೇಷ್ಯಾಗೆ ಹೊಂಟ್ರಿ? ಅದಕ್ಕೆ 1 ಸೆಮಿಸ್ಟರ್ ಅಲ್ಲಿ ಇರುತ್ತೆ ಅಂತ ಹೇಳಿ ಅಲ್ಲಿ ಹೋಗಾತಿದ್ದೆ. ಇಲ್ಲೊಂದು ಕಾಲೇಜ್ ಅಲ್ಲಿದೈತೆ? ಎಲ್ಲಿದು? ಮಲೇಷ್ಯಾದಲ್ಲಿ. ಮಲೇಷ್ಯಾದ ಕಾಲೇಜ್ ಬೆಂಗಳೂರಲ್ಲಿ ಐತಿ? ಇಲ್ಲ, ಬೆಂಗಳೂರು ಕಾಲೇಜ್ ಮತ್ತೆ ನಮ್ಮ ಮಲೇಷ್ಯಾ ಕಾಲೇಜು ಟೈಪ್ ಇದೆ. 1 ಸೆಮಿಸ್ಟರ್ ನಾವು ಅಲ್ಲಿ ಹೋಗಿ ಮಾಡಿಬೋದು, ಅಲ್ಲಿ ಮಾಡಿ ಬರ್ಬೋದು. ನಂಗೆ ಫ್ರಾನ್ಸ್ ಚಾನ್ಸ್ ಇತ್ತು, ಮತ್ತೆ ಬೇರೆ ಕಡೆ ಚಾನ್ಸ್ ಇತ್ತು. ಆದ್ರೆ ನಾನು ಮಲೇಷ್ಯಾ ಚೂಸ್ ಮಾಡಿದೆ. ಗೊತ್ತಿತ್ತು ನಂಗೆ ಮಲೇಷ್ಯಲ್ಲಿ ಬಾಕ್ಸಿಂಗ್ ಸಿಗ್ಬೋದು ಅಂತ ಹೇಳಿ. ಅದಕ್ಕೆ ನಾ ಅಲ್ಲಿ ಹೋದೆ. ಅಲ್ಲಿ ಹೋಗೋ ಮುಂಚೆ ನಾ ಎಲ್ಲ ಕ್ಲಬ್ಸ್ ಎಲ್ಲ ನೋಡ್ಕೊಂಡು ಹೋಗಿದ್ದೆ, ಯಾವ ಕ್ಲಬ್ಸ್ ಸಮೀಪ ಇದೆ, ಯಾವ ಕ್ಲಬ್ಸ್ಗೆ ಹೋಗ್ಬೋದು ನಾನು. ಗುರು, ನೀವು ಮಲೇಷ್ಯಾನ ಯಾಕೆ ಚೂಸ್ ಮಾಡಿದ್ರಿ? ಮಲೇಷ್ಯಾ ಚೂಸ್ ಮಾಡೋದು ಕಾರಣ ಏಕೆಂದರೆ ಅಲ್ಲಿ ನಮ್ಮ ಬಾಕ್ಸಿಂಗ್ ನಾನು ಅಲ್ಲಿ ಹೋದು ಬಿಡಬಾರ್ದಾಗಿತ್ತು, ನಾನು ಅಲ್ಲಿ ಕಂಟಿನ್ಯೂ ಮಾಡ್ಬೇಕಂತ ಹೇಳಿತ್ತು ನಂದು. ಅಲ್ಲಿ ಹೋದಾದ್ಮೇಲೆ ನಾ ಸ್ವಲ್ಪ ರಿಸರ್ಚ್ ಮಾಡಿದ್ದೆ. ಅಲ್ಲಿ ಬಾಕ್ಸಿಂಗ್ ಕಾಲೇಜ್ ಹತ್ತಿರ ಎಲ್ಲ ಬಾಕ್ಸಿಂಗ್ ಕ್ಲಬ್ಸ್ ಭಾಳ ಇದ್ದು. ಅದಕ್ಕೆ ನಾನು ಮಲೇಷ್ಯಾಗೆ ಹೋದೆ. ನಿಮಗೆ ಇಂಟ್ರೆಸ್ಟು ಬಾಕ್ಸಿಂಗ್ ಕ್ಲಬ್ ಹುಡುಕೋದ್ರಾಗಿತ್ತು. ಮಲೇಷ್ಯಾದಾಗ ಪ್ರತಿಷ್ಠಿತ ಕ್ಲಬ್ಗಳು ಅದಾವು ಅಂತೇಳಿ ನಿಮ್ಗೆ ಗೊತ್ತಾಗಿತ್ತು ಅದು? ಅದಕ್ಕೋಸ್ಕರ ನೀವು ಮಲೇಷ್ಯಾ ಚೂಸ್ ಮಾಡಿದೆ. ಓಕೆ. ಅಲ್ಲಿ ಹೋದ್ಮೇಲೆ ಒಂದು TBK ಫೈಟ್ ಕ್ಲಬ್ ಆಗ್ತಿತ್ತು. ಅಲ್ಲಿ ಕೋಚ್ ಅಮೀರು ಹೈಕಲ್ ಅಂತ ಹೇಳಿ ಅವರು ಮಲೇಷ್ಯಾದ ನಂಬರ್ 1 ಬಾಕ್ಸರು. ಅವರೆಲ್ಲ ಅವ್ರಿಗೆ ಮಾತಾಡಿ ನಾನು ಅವ್ರ ಕ್ಲಬ್ ಜಾಯ್ನ್ ಆದೆ. ಆಮೇಲೆ ಜಾಯ್ನ್ ಆದಮೇಲೆ ಅವರು ನನಗೆ ಎಲ್ಲ ಬೇಸಿಕ್ಸ್ ಇಂದ ಮತ್ತೊಮ್ಮೆ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದರು, ನಂದೆಲ್ಲ ಇಂಪ್ರೂವ್ ಮಾಡೋಕ್ಕಾದ್ರು. ಆಮೇಲೆ ನಾನು ಅವ್ರಿಗೆ ಮಾತಾಡಾದ್ಮೇಲೆ ಅವ್ರಂದ್ರು ನೀ ಜಾಯ್ನ್ ಆಗ್ಬೋದು. ಜಾಯ್ನ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ ನಾ ಬಾಕ್ಸಿಂಗಲ್ಲಿ. ಮತ್ತೆ ಅವರು ನನ್ನದೆಲ್ಲ ಸ್ಕಿಲ್ಸ್ ಇಂಪ್ರೂವ್ ಮಾಡಿದರು. ಮಾಡಾದ್ಮೇಲೆ ಅವರಂದ್ರು ನಿಂದು ಪವರ್ ಭಾಳ ಚೆನ್ನಾಗಿದೆ, ನೀನು ಸ್ಪೀಡ್ಸ್ ಮೇಲೆ ವರ್ಕ್ ಮಾಡಬೇಕು.
ಆಮೇಲೆ ನಮ್ದು ಫುಡ್ ವರ್ಕ್ ಇರುತ್ತೆ ಬಾಕ್ಸಿಂಗ್ ಅಲ್ಲಿ ಬೇರೆ ಬೇರೆ ಫುಡ್ ವರ್ಕ್ ಅಲ್ಲಿ ಅದ್ರ ಮೇಲೆ ವರ್ಕ್ ಮಾಡಿದ್ರು. ಆಮೇಲೆ ನಂಗೆ ಫೈಟ್ ಆಫರ್ ಮಾಡಿದ್ರು, ನೀವು ಫೈಟ್ ಆಡ್ಬೋದು ಅಂತ ಹೇಳಿ, ಟ್ವಿನ್ಸ್ ಚಾಂಪಿಯನ್ ಮಲೇಷ್ಯಾದ ಅಂತ ಹೇಳಿ. ಅದು ಒಂದು ದೊಡ್ಡ ಚಾಂಪಿಯನ್ಶಿಪ್ ಮಲೇಷ್ಯಾಲ್ ಆಗೋದು, ದೊಡ್ಡದಾಗೋದು. ಅವ್ರಂದ್ರು ನೀ ಅಲ್ಲಿ ಆಡ್ಬೋದು, ನಾನು ನಿಂಗೆ ಒಂದು ಫೈಟ್ ತಂದು ಕೊಡ್ತೀನಿ, ನೀ ರಿಪ್ರೆಸೆಂಟ್ ಮಾಡ್ಬೋದು, ನೀ ಇಂಡಿಯಾದಿಂದ ಬಂದಿಲ್ಲ, ನೀವು ಒಂದು ಮ್ಯಾಚ್ ಆಡಿ ಹೋಗಬೇಕು ಅಂತ ಹೇಳಿ ಒಂದು ಮ್ಯಾಚ್ ಕೊಟ್ರು ನನಗೆ. ಅಲ್ಲಿ ಮ್ಯಾಚ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ನಂದು ವೇಟ್ ಇತ್ತು 75 ವೇಟ್ ಇತ್ತು. ನನಗೆ ಕಮ್ಮಿ ಮಾಡಿ 60 ಬರಬೇಕಾಗಿತ್ತು. ಆದರೆ ನಂಗೆ ಗೊತ್ತಿತ್ತು ನಾನು 25 ಡೇಸಲ್ಲಿ 15 kg ಕಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ನಾ 65 ಆಡ್ತೀನಿ ಅಂತ ಹೇಳಿ. ನಾ 75 ಅಂದ್ರೆ 65 ಬಂದೆ. ಆಲ್ಮೋಸ್ಟ್ ಲೈಕ್ 20 ಡೇಸಲ್ಲಿ ವೇಟ್ ಕಟ್ ಮಾಡಿದೆ ನಾನು. ಹೌದಾ? 10 kg ವೇಟ್ ಕಟ್ ಮಾಡಿ 65 ಬಂದೆ. 65 ಆಡಿದೆ. ಆಮೇಲೆ ಅಲ್ಲಿ ನಾನು ಗೋಲ್ಡ್ ಗೆದ್ದಿದ್ದು ಇಂಡಿಯಾಕ್ಕೆ, ಟ್ವಿನ್ಸ್ ಚಾಂಪಿಯನ್ ಮಲೇಷ್ಯಾಲ್ಲಿ. ಈಗೇನು ಅದನ್ರಿ ಇದಾಯ್ತು ಸ್ಟೇಟ್ ಚಾಂಪಿಯನ್ಶಿಪ್. ಮತ್ತು ಇಲ್ಲಿ ಯಾರನ್ನ ಗೆದ್ದು ನೀವು ಇದಕ್ಕೆ ನ್ಯಾಷನಲ್ಗೆ ಹೋಗಿದ್ರಿ? ಇಲ್ಲಿ ಸ್ಟೇಟ್ ನಂಗೆ ನೆನಪಿಲ್ಲ ಯಾರ ಜೊತೆ ಆಡಿದ್ದು ಅಂತ ಹೇಳಿ. ಅದು 2023 ಆಡಿದ್ದು ನಾನು. 2023 ಒಳಗೆ ಆಡಿದ್ದು. ಆಮೇಲೆ ನನ್ನ ಮ್ಯಾಚ್, ಯಾಕಂದ್ರೆ ನಮ್ಮ ಇಂಡಿಯಾಲಿ ಬಾಕ್ಸಿಂಗ್ ಮ್ಯಾಚಸ್ ಭಾಳ ಆಗಲ್ಲ. ಆಗಂಗಿಲ್ಲನ್ರಿ? ಆಗಂಗಿಲ್ಲ. ಪೂರ್ತಿ ನೀವು ನ್ಯಾಷನಲ್ಸ್ ಹಿಡ್ಕೋರಿ ಒಂದಾಗತ್ತೆ, ಸ್ಟೇಟ್ ಚಾಂಪಿಯನ್ಶಿಪ್ ಒಂದಾಗತ್ತೆ, ಅದಕ್ಕೆ ಜಾಸ್ತಿ ಮ್ಯಾಚಸ್ ಆಗಲ್ಲ. ಅದಕ್ಕೆ ಭಾಳ ಬಾಕ್ಸರ್ಸ್ ಹೊರಗಡೆ ಹೋಗಿ ಆಡ್ತಾರೆ. ಅಂದ್ರೆ ಇಲ್ಲಿ ಅವಕಾಶ ಇಲ್ಲ ಅಂತೇಳಿ ಹೊರಗಡೆ ಹೋಗ್ತಾರೆ. ಅದು ನನಗೆ ಒಂದು ಅವಕಾಶ ಸಿಕ್ತು, ನಾನು ಬಿಡಬಾರ್ದು ಅಂತ ಹೇಳಿ ನನ್ನ ಕಾಲೇಜ್ ಮುಗ್ದಿತ್ತು. ಆದರೆ 1 ಮಂತ್ ನಾ ಅಲ್ಲಿ ಸ್ಟೇ ಮಾಡಿ ಆಮೇಲೆ ನಾನು ಹೊರಗಡೆ ಅಲ್ಲೇ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಜೊತೆ ಇದ್ದು ಪ್ರಾಕ್ಟೀಸ್ ಮಾಡಿ ನಂಗೆ ಒಂದ್ಸಲ ಆಡಬೇಕು ಇಂಟರ್ನ್ಯಾಷನಲ್ ಅಂತ ಹೇಳಿ ನಾನು ಆಡಿದ್ದು ಅಲ್ಲಿ. ಇದಕ್ಕೆಲ್ಲ ಖರ್ಚು ಹೆಂಗೆ ಮೇಂಟೈನ್ ಆಕಿತ್ತು ನಿಮ್ಮದು? ಖರ್ಚು ನಾ ಪಾರ್ಟ್ ಟೈಮ್ ವರ್ಕ್ ಮಾಡ್ತಿದ್ದೆ ಅಲ್ಲಿ. ಏನು ವರ್ಕ್ ಮಾಡ್ತಿದ್ರಿ? ಅಲ್ಲಿ ಕೆಫೆ ಇತ್ತು, ಕೆಫೆಯಲ್ಲಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ನಮ್ಮ ಪಪ್ಪ ಸ್ವಲ್ಪ ಮನಿ ಕೊಡ್ದಿರೋ ಪಾಕೆಟ್ ಮನಿ ಅದೇ ಎಲ್ಲ ನಡೀತಿತ್ತು ಅಷ್ಟೇ. ನೀವು ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ರೆ ಅದರ ರೊಕ್ಕ ನೀವು ಹೊಂದಿಸ್ಕೋತಿದ್ರಿ. ನಿಮ್ಮ ಸ್ಕಿಲ್ದಿಂದನೇ ಅವ್ರು ನಿಮ್ಗೆ ಆಡಕ್ಕೆ ಬಿಟ್ರನ್ರಿ ಅಲ್ಲಿ? ಹೌದು, ಆಡಕ್ಕೆ ಬಿಟ್ರು ಅವರು. ಮಲೇಷ್ಯಾದ ಏನು ಕ್ಲಬ್ ಇದೆಯಲ್ಲ, ಅದು ಒನ್ ಆಫ್ ಬಿಗ್ಗೆಸ್ಟ್ ಕ್ಲಬ್ ಅಂದೆ. ಹೌದಲ್ರಿ? ಅಲ್ಲಿ ಭಾಳ ಮಂದಿ ಫೈಟರ್ಸ್ ಇದ್ದಾರೆ. ಸಬಾ ಅಂತ ಹೇಳಿ ಒಂದು ಐಲ್ಯಾಂಡ್ ಇದೆ. ನಮ್ಮ ಕೋಚ್ ಅಲ್ಲಿಂದ ಬರ್ತಿದ್ವು. ಸಬಾ ಅಂತ ಹೇಳಿ ಆ ಐಲ್ಯಾಂಡು ಬಾಕ್ಸಿಂಗ್ ಅಲ್ಲಿ ಭಾಳ ಪಾಪ್ಯುಲರ್. ಎಲ್ಲರೂ ಎಲ್ಲಿ ನೋಡಿದ್ರಲ್ಲಿ ಬಾಕ್ಸರ್ಗಳು ಅಲ್ಲಿ? ಅಲ್ಲಿಂದ ಕೋಚ್ ಬಂದು ಕೋಲಾಲಂಪುರಲ್ಲಿ ಸೆಟಲ್ ಆಗಿ ಅವ್ರು ಒಂದು ಕ್ಲಬ್ ತೆಗೆದಿದ್ರು. ಅದಕ್ಕೆ ನಾನು ಅವ್ರೆಲ್ಲ ನೋಡಿದೆ, ಅವ್ರದ್ದೆಲ್ಲ ಬಾಕ್ಸಿಂಗ್ ಸ್ಟಾರ್ಟ್ ಮಾಡಿದ್ರು. ಅವರು ನಂಗೆ ಒಂದು ಟೈಪ್ ಆಫ್ ಇನ್ಸ್ಪಿರೇಷನ್. ಯಾಕಂದ್ರೆ ಅವರು 110 ಫೈಟ್ ಆಡಿದ್ದಾರೆ. ಆಮೇಲೆ ಪ್ರೊಫೆಷನಲ್ 5 ಫೈಟ್ಸ್ ಗೆದ್ದಿದ್ದಾರೆ. ಅದಕ್ಕೆ ನಂಗೆ ಭಾಳ ಇಷ್ಟ ಅವರು. ಅವರಿಂದ ಇನ್ಸ್ಪೈರ್ ಆಗಿ ನಾನು. ನಿಮ್ಮ ಫೇವ್ರೇಟ್ ಗುರುಗಳವರು ಬಾಕ್ಸರ್ದಾಗ, ಬಾಕ್ಸಿಂಗ್ದಾಗ? ಅಲ್ಲಿಂದ ಈ ಗೋಲ್ಡ್ ಮೆಡಲ್ ತಂದು ಇದು ಯಾವಾಗ ಆತ್ರಿ? ಇದು ಗೋಲ್ಡ್ ಮೆಡಲ್ ಫೆಬ್ರವರಿ 1 ಆಗಿದ್ದು. ಮೊನ್ನೆ 3-4 ದಿವಸ ಹಿಂಗಡೆ. ಇದಕ್ಕದು ಪ್ರೈಸ್ ಮನಿ ಇಟ್ಟಿರ್ತಾರೇನ್ರಿ ಅವರು? ಪ್ರೈಸ್ ಮನಿ ಅಮೇಚರಲ್ಲಿ ಪ್ರೈಸ್ ಮನಿ ಇರಲ್ಲ. ಪ್ರೊಫೆಷನಲ್ ಗೇಮಲ್ಲಿ ಪ್ರೈಸ್ ಮನಿ ಇರುತ್ತೆ. ಮುಂದೆ ಇದಕ್ಕೆ ನಮ್ಮ ಇಂಡಿಯಾ ಸ್ಪೋರ್ಟ್ಸ್ ಅಕಾಡೆಮಿ ಅವರು, ಇಂಡಿಯನ್ ಸ್ಪೋರ್ಟ್ಸ್ ಅಕಾಡೆಮಿದವರು ಅವ್ರಿಗೆ ಗೊತ್ತಿಲ್ಲ ಇದೆ ಟ್ವಿನ್ಸ್ ಚಾಂಪಿಯನ್ಶಿಪ್ ಬಗ್ಗೆ. ಅವ್ರು ಬರೀ ಏಷ್ಯನ್ ಚಾಂಪಿಯನ್ಶಿಪ್, ವರ್ಲ್ಡ್ ಚಾಂಪಿಯನ್ಶಿಪ್ ಇದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ತಾರೆ. ಕಾನ್ಸಂಟ್ರೇಷನ್ ಆ ಕಡೆ ಇದೆ ಅವ್ರದ್ದು. ಬೇರೆ ಕಾಂಪಿಟೇಷನ್ ಅವರು ನೋಡಲ್ಲ ಅಷ್ಟೇ. ಮುಂದೆ ಈಗ ಇದು ಅವ್ರ ಗಮನ ಸೆಳೆಬೇಕಾದ್ರೆ ಏನು ಮಾಡ್ಬೇಕು? ಈಗ ಅವರು ಎಲ್ಲ ಸ್ಪೋರ್ಟ್ಸ್ಮನ್ಶಿಪ್ ಎಲ್ಲ ಬಾಕ್ಸರ್ಸ್ಗೆ ಸಪೋರ್ಟ್ ಮಾಡಬೇಕು. ಎಲ್ಲ ಅವರಿಗೂ ಒಂದಿಲ್ಲ ಅಂದ್ರೆ 2 ಫೈಟ್ಸ್ ಕೊಡಬೇಕು ಆಡ್ಬೇಕಂತ ಹೇಳಿ. ಅವರು ಇಂಪ್ರೂವ್ ಮಾಡ್ಬೇಕಂದ್ರೆ ವರ್ಷದಲ್ಲಿ ಒಂದೇ ಫೈಟ್ ಕೊಟ್ರೆ ಇಂಪ್ರೂವ್ ಆಗಲ್ಲ. ಇಲ್ಲಾಂದ್ರೆ ಒಂದ್ಲಿಂದ್ರೆ 2 ಫೈಟ್ ಕೊಡ್ಬೇಕು, 2 3 ಫೈಟ್ ಕೊಟ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾವ ಬಾಕ್ಸರ್ ಯಾವ ಚೆನ್ನಾಗಿದ್ದಾನೆ ಅಂತ ಹೇಳಿ. ಮ್ಯಾಗಿನ ಆಟ ಆಡಿಸ್ತಾನೆ ಇರಬೇಕು. ಅಂದ್ರೆ ಇಂಪ್ರೂವ್ಮೆಂಟ್ ಆಗತ್ತೆ. ಮಲೇಷ್ಯಾದಲ್ಲಿ ಅಮೇಚರ್ ಬಾಕ್ಸಿಂಗ್ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಒಮ್ಮೆ ಆಗತ್ತೆ. ಫಿಕ್ಸ್ ಮಾಡಿ ಬಿಡ್ತಾರ ಅವರು. ಫಿಕ್ಸ್ ಆಗತ್ತೆ. ನಮ್ಮ ಇಂಡಿಯಾದಲ್ಲಿ ಬರೀ 1 ವರ್ಷದಲ್ಲಿ ಒಂದೇ ಮ್ಯಾಚ್. ಇಂಪ್ರೂವ್ ಮಾಡ್ಬೇಕಂದ್ರೆ ಜಾಸ್ತಿ ಮ್ಯಾಚ್ ಆಡಿಸ್ಬೇಕು. ಬೇರೆ ಕಡೆಯಿಂದ ಬೇರೆ ಸ್ಟೇಟ್ಸ್ದು ಆಡಿದ್ರೆ ಇಂಪ್ರೂವ್ ಆಗತ್ತೆ. ಕರೆಕ್ಟ್. ಅಂದ್ರೆ ನೀವೆಲ್ಲ ಆಡಿಸ್ಬೇಕು ಅಂತೀರಿ ನೀವೆಲ್ಲ. ಈಗ ಮತ್ತೆ ನೆಕ್ಸ್ಟ್ ನಿಮ್ಮ ಮಲೇಷ್ಯಾಗೆ ಹೋಗೋರು? ಇಲ್ಲ, ಈ ಸಲ ಇಂಡಿಯಾದಲ್ಲಿ ಇದ್ದು ಇಂಡಿಯನ್ ನ್ಯಾಷನಲ್ಸ್ ಆಡ್ಬೇಕಂತ ಹೇಳಿ ನಂಗೆ. ಇಂಡಿಯನ್ ನ್ಯಾಷನಲ್ ಆಡಬೇಕು ಅಂತ ಲೆಕ್ಕಾಚಾರ ನಿಮ್ಮದು? ನಿಮ್ಮ ತಂದೆಯವ್ರು ಏನು ಮಾಡ್ತಾರೆ? ನನ್ನ ಪಪ್ಪ ಸ್ಕೂಲ್ ಟೀಚರ್ ಇದ್ದಾರೆ. ಸ್ಕೂಲ್ ಟೀಚರ್ ಅದ. ಅವರು ನನಗೆ ಭಾಳ ಇನ್ಸ್ಪಿರೇಷನ್. ಅವರು ಹಾರ್ಡ್ ವರ್ಕಿಂದ ಬಂದಿದ್ದು. ಅವ್ರೆ ನನಗೆ ಸಪೋರ್ಟ್ ಮಾಡಿದ್ದಾರೆ ಭಾಳ. ಮಾಡು ನೀವು, ಬೇರೆ ನಮ್ಮ ತಾಲೂಕಲ್ಲಿ ಯಾರೂ ಮಾಡಿಲ್ಲ, ನಮ್ಮ ಊರಲ್ಲೂ ಮಾಡಿಲ್ಲ, ನಮ್ಮ ಫ್ಯಾಮಿಲಿಯಲ್ಲೂ ಮಾಡಿಲ್ಲ ಅಂಥದ್ದು, ನೀವು ಮಾಡು ಅಂತ ಹೇಳಿ ನನಗೆ ಇನ್ಸ್ಪೈರ್ ಮಾಡಿರು. ಬಹುಶಃ ಬೆಳಗಾವಿ ಜಿಲ್ಲಾದಾಗ ಫಸ್ಟ್ ಕ್ಯಾಂಡಿಡೇಟ್ ಟೈಮಲ್ಲಿ ನೀವು? ನಾವು ಹೊರಗಡೆ ಹೋಗಿ ಆಡಿದ್ದು ಫಸ್ಟ್ ಮೇ ಬಿ. ಯಾರು ಅಂಥವ್ರು ಎದ್ದು ಕಂಡಿಲ್ಲ ನಮಗೆ.
ಕರ್ನಾಟಕದಿಂದ ಕಂಡಿದ್ದಾರೆ. ಕರ್ನಾಟಕದಿಂದ ಇದ್ದಾರೆ. ಹಾಂ ಹಾಂ ಬೆಳಗಾವಿದಿಂದ. ಹಾಂ 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 ಹಾಂ. ಇನ್ನು ನೀವು ನ್ಯಾಷನಲ್ ಇದ್ರಾಗ ಇಂಡಿಯನ್ ನ್ಯಾಷನಲ್ದಾಗ ಆಡ್ಬೇಕಂತ ಹೇಳಿ ಅಂತ ನಿಮ್ಮ ಇಚ್ಛೆ ಅದ. ಹಾಂ ಹಾಂ ಹಾಂ. ಅದಕ್ಕೆ ನೀವು ಎಲ್ಲಿ ಇದು ಆಯ್ಕೆ ಆಗ್ತದ್ರಿ ಅದು ಬೆಂಗಳೂರಲ್ಲಿ ಆಗುತ್ತೆ. ಸ್ಟೇಟ್ ನ್ಯಾಷನಲ್ಸ್ ಟ್ರಯಲ್ಸ್ ಆಗುತ್ತೆ. ಅದು ಮೇ ಬಿ ಇದು ಡಿಸೆಂಬರಲ್ಲಿ ಆಗ್ಬೋದು. ಇಬ್ಬರು ಡಿಸೆಂಬರಲ್ಲಿ ಆಗ್ಬೋದು. ಅವಾಗ ನಾನು ಆಡ್ತೀನಿ, ನ್ಯಾಷನಲ್ಸ್ಗೆ ಹೋಗ್ತೀನಿ. ಹಾಂ, ನ್ಯಾಷನಲ್ ಹೋಗ್ತೀರಿ ನೀವು. ನ್ಯಾಷನಲ್ದು ಹೋಗ್ತೀರಿ, ಮುಂದೆ ಅಲ್ಲಿಂದ ಫೈಟ್ ಮಾಡಿ ಏಷ್ಯನ್ ಗೇಮ್ದಾಗ ಐತೇನ್ರಿ ಇದು? ಬಾಕ್ಸಿಂಗ್ ಇದೆ. ಬಾಕ್ಸಿಂಗ್ ಅದ. ಬಾಕ್ಸಿಂಗ್ ಇದೆ. ಅಂದ್ರೆ ನಿಮ್ಮದು ಗೋಲು ಏಷ್ಯನ್ ಗೇಮ್ಸ್ದಾಗ ಆಡ್ಬೇಕು ಅನ್ನೋದು. ಹೌದು. ಹಾಂ ಹಾಂ ಹಾಂ. ಸ್ಟೇಟ್ ರಿಪ್ರೆಸೆಂಟು ಅದ್ರಾಗ ಐತಲ್ರಿ ಅಲ್ಲ? ಹಾಂ, ಬಾಕ್ಸಿಂಗ್ ಇದೆ. ಹಾಂ ಹಾಂ ಹಾಂ. ಓಕೆ ಓಕೆ ಓಕೆ. ಅಂದಂಗೆ ನಿಮ್ಮ ಡ್ರೀಮ್ ಏನು ಇಟ್ಕೊಂಡಿದ್ದೀರಿ? ನಾನು ಪ್ರೊಫೆಷ್ನಲ್ ಬಾಕ್ಸಿಂಗಲ್ಲಿ ಹೋಗಿ WBC ಬೆಲ್ಟ್ ಗೆಲ್ಬೇಕಂತ ಹೇಳಿದೆ. ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ಹಾಂ ಹಾಂ. ಅಂದ್ರೆ ಮೈಕ್ ಟೈಸನ್ ಅದು ಗೆದ್ದಿದ್ರಲ್ಲ. ಹಾಂ. ಈಗ ಯಾರಿದ್ದಾರೆ ವರ್ಲ್ಡ್ ಬಾಕ್ಸರ್? ಡಿಫ್ರೆಂಟ್ ಕ್ಯಾಟಗರಿ ಡಿಫ್ರೆಂಟ್ ಇದ್ದಾರೆ. ನನ್ನ ಫೇವ್ರೇಟ್ ಇದ್ದ ಟ್ರಿಪಲ್ ಜಿ ಅಂತ ಹೇಳಿ. ಟ್ರಿಪಲ್ ಜಿ ಅವ್ನ ಸ್ಟೈಲ್ ನಂಗೆ ಭಾಳ ಇಷ್ಟ. ಅವ್ರು ಯಾವ ದೇಶದವ್ರು? ಅವ್ರು ಕಜಾಕಿಸ್ತಾನದವರು. ಹಾಂ ಹಾಂ ಹಾಂ. ಅವ್ರ ಫೇವ್ರೇಟ್ ನಿಮಗೆ? ಫೇವ್ರೇಟ್. ಅಂದ್ರೆ ಭಾಳ ಚಂದ ಆಡ್ತಾರೇನ್ರಿ ಅವ್ರು? ಹಾಂ 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 ಹಾಂ. ಅವ್ರಂಗೆ ಆಗಬೇಕು, ವರ್ಲ್ಡ್ ಬಾಕ್ಸಿಂಗ್ ಇದನ್ನ ಬೆಲ್ಟ್ ತೊಗೋಬೇಕು. ನನ್ನ ಕ್ಯಾಟಗರಿಯಲ್ಲಿ ಬೇರೆ ಕ್ಯಾಟಗರಿ ಅಂದರೆ 55 ಕ್ಯಾಟಗರಿಯಲ್ಲಿ ಅಂದರೆ ಇನ್ನೂ ಹೇಳಿ ಜಪಾನ್ ಬಾಕ್ಸಿಂಗ್ದವ್ರು ಇದ್ದಾರೆ. ಅವರು ಇನ್ಸ್ಪೈರ್ ಇದ್ದಾರೆ. ಹಾಂ ಹಾಂ ಹಾಂ. ಅವರು ಭಾರಿ ದೊಡ್ಡ ಬಾಕ್ಸರ್ಸ್ ಅವರು. ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ ಆಗ್ಬೇಕು ಅನ್ನೋದು ನಿಮ್ಮ ಇಚ್ಛೆ, ಗೋಲ್ ಇದೆ. ಹಾಂ 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 ಹಾಂ. ಅಂದಂಗೆ ಫ್ಯಾಮಿಲಿ ಒಳಗೆ ಯಾರ್ಯಾರು ಇದಾರೆ ರೀ? ನಮ್ಮ ಫ್ಯಾಮಿಲಿದಾಗ ನಮ್ಮ ಆಯಿ, ನಮ್ಮ ಮಮ್ಮಿ ಪಪ್ಪ ಮತ್ತು ನಮ್ಮ ಮಗಳು, ಇವರಿಬ್ರು ನನಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಬಾಕ್ಸಿಂಗಲ್ಲಿ ಗ್ರೋ ಮಾಡೋಕ್ಕಂದ್ರೆ. ಯಾವತ್ತೂ ನಂದು ಸಾಥ್ ಬಿಟ್ಟಿಲ್ಲ. ನಾ ಸ್ಟೇಟ್ ಆಡಲಿ ಯಾವುದೂ ಆಡಲಿ, ಸ್ಟಾರ್ಟಿಂಗ್ 1 ಕ್ಲಾಸಿಂದ ಹಿಡ್ಕೊಂಡ್ರು ಈಗ ಮಲೇಷ್ಯಾ ಹೋಗೋ ಮಟನೂ ಇವರೆಲ್ಲ ನನ್ನ ಸಾಥ್ ಇದ್ದಾರೆ. ಲವಬೆಲ್ ಬ್ರದರ್ಸ್ ಅನ್ರಿ? ಹಾಂ ಹಾಂ. ಏನು ಹೆಸರು ರೀ ಅವ್ರದ್ದು ನಿಮ್ಮದು? ಸಾಕಿನ್ ಮುಲ್ಲಾ. ನಿಮ್ಮದು? ಮೊಹಮ್ಮದ್ ಪರ್ವೇಜ್ ಮುಲ್ಲಾ ಅವರು. ಹಾಂ ಹಾಂ. ಇವರೆಲ್ಲ ನಿಮ್ಮ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಹಾಂ ಹಾಂ. ನಿಮ್ಮ ಮಮ್ಮಿ ಆಯ್ತು, ಇವರಾಯ್ತು, ಬ್ರದರ್ಸ್ ಆಯ್ತು. ಹಾಂ ಹಾಂ. ಅಡ್ಡಿಲ್ಲ. ಅವ್ರು ಯಾರು ಲಾಸ್ಟ್? ನಮ್ಮ ಕಾಕ ಮಗ ತೌಕೀರ್ ಮುಲ್ಲಾ ಅಂತ ಹೇಳಿ. ಅಂತೇಳಿ. ಹಾಂ ಹಾಂ. ನೀವೇನು ಮಾಡ್ತೀರಿ? ಅಡ್ಡಿಲ್ಲ. ಏನು ಓದ್ತೀರಿ? ಹಾಂ. ಅಡ್ಡಿಲ್ಲ. ಏನು ಅನ್ಸತ್ತೆ ನಿಮ್ಗೆ? ನಿಮ್ಮ ಅಣ್ಣ ಬಾಕ್ಸಿಂಗ್ದಾಗ ಗೋಲ್ಡ್ ಮೆಡಲಿಸ್ಟ್ ಅದಲ್ಲ? ಖುಷಿ ಆಗ್ತದೆ ಸರ್. ಹಾಂ. ಇಂಥ ನಾವು ಯಾವ ಫ್ಯಾಮಿಲಿ ಯಾರು ಮಾಡಿಲ್ಲ ಸರ್. ಅವ್ರೆಂತ ಮಾಡ್ತೋ ಸರ್. ಅಡ್ಡಿಲ್ಲ. ನಮ್ಮ ತಾಲೂಕ್ದಾಗ ಯಾರು ಮಾಡಿಲ್ಲ ಸರ್. ತಾಲೂಕದಾಗ ಯಾರಿಲ್ಲ ಮಾತ್ರ ನೀವು ಹೇಳ್ದಂಗೆ ಯಾರಿಲ್ಲ. ತಾಲೂಕದಾಗ ಅಂತ ಬಾಕ್ಸರ್ ಅನ್ನೋದಾಗ ಗೊತ್ತಿಲ್ಲ. ಹಾಂ ಹಾಂ ಹಾಂ. ಅಡ್ಡಿಲ್ಲ. ಗೊತ್ತಾಗ್ಬೇಕು ಸರ್ ಬಾಕ್ಸರ್ ಅಂತಾರ. ಹಾಂ ಹಾಂ ಹಾಂ. ನಿಮಗೂ ಭಾಳ ಒಂದು ಬಗ್ಗೆ ಹೆಮ್ಮೆ ಐತಿ. ಭಾಳ ಹೆಮ್ಮೆ ಐತಿ ಸರ್. ಭಾಳ ಖುಷಿ ಐತ್ರಿ ಸರ್. ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ ಪಡೀಲಿ ಅಂತೇಳಿ ಆಶಿಸ್ತೀರಿ ನೀವು? ಹಾಂ ಹಾಂ. ಅಡ್ಡಿಲ್ಲ. ಆಗಲಿ ಸರ್. ನಿಮ್ಮ ಬಾಕ್ಸಿಂಗ್ ಬದುಕು, ಬಾಕ್ಸಿಂಗ್ ಕನಸು ಈಡೇರಲಿ. ವರ್ಲ್ಡ್ ಬಾಕ್ಸಿಂಗ್ದಾಗ ಚಾಂಪಿಯನ್ಶಿಪ್ ನೀವು ಟೈಮ್ ತೊಗೊಂಡಾದರೂ ಆಗಲಿ ಅಂತೇಳಿ ನಮ್ಮ ದ್ರಾವಿಡ ಭಾರತ ಹಾರೈಸ್ತದೆ ನಿಮ್ಗೆ. ಥ್ಯಾಂಕ್ ಯು. ಇವ್ರು ಯಾರು ರೀ? ಇವ್ರು ನಮ್ಮ ಕಾಕಾರ್ ಇಬ್ರಾಹಿಂ ಮುಲ್ಲಾ. ಹಾಂ 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 ಹಾಂ. ಇವರು ನನಗೆ ನನ್ನ ಸ್ಕೂಲಿಂದ ಹಿಡ್ಕೊಂಡು ಬಾಕ್ಸಿಂಗ್ ಇರಲಿ ಎಲ್ಲ ಇರಲಿ ಎಲ್ಲ ಕಡೆ ಸಪೋರ್ಟ್ ಮಾಡಿದ್ದಾರೆ ಇವ್ರು ನಮ್ಮ ಕಾಕಾರ್. ವೆರಿ ಗುಡ್. ಏನು ಅನಿಸುತ್ತೆ ಯಜಮಾನ್ರ? ನಿಮ್ಮ ಹುಡುಗ ಬಂಗಾರ ಪದಕ ತಂದ ವಿದೇಶದಾಗ ಹೋಗಿ? ನಮಗ ನಾವು ಏನು ಸಣ್ಣ ಚಿಕ್ಕದಾಗ್ರಿ ನಾವೇನು ತೋಳಿ ನಮ್ಮ ಹುಡುಗ ಏನೋ ಸ್ವಲ್ಪ ನಮ್ಮ ಹೆಮ್ಮೆಲೆ ಒಟ್ಟ ಕಲಿಸ್ಬೇಕು, ಏನಾದ್ರು ಮುಂದೆ ಒಂದು ಸ್ಥಾನಮಾನ ಕಳಿಸ್ಬೇಕು, ಏನೋ ಒಂದು ಹೆಮ್ಮೆಲೆ ನಾವು ಮನಸ್ಸು ಆತ್ಮೀಯಾಗಿ ಇಟ್ಕೊಂಡಿದ್ರೆ ಆ ಕನಸು ಪೂರ ನಮ್ಮ ಇಚ್ಛಾ ಏನು ಐತಲ್ಲ ಆ ಪೂರ ರಾಷ್ಟ್ರ ಮಟ್ಟನ್ಯಾಗ ಪೂರ ನಮ್ಮ ರಾಜ್ಯದ ಭಾರತದ ದೇಶದ ರಾಷ್ಟ್ರ ಮಟ್ಟನ್ಯಾಗ ಹೆಸರು ಬರೋಂಗ ನಮ್ಮ ಗರ್ವ ಹೆಸರು ನಮ್ಮ ಮಗಪ್ಪ ಹೇಳುವಂಗ ಹೆಮ್ಮೆಲೆ ಹೇಳುವಂಗ ನಮ್ಗ ಸಾಧನೆ ಮಾಡಿ ತೋರ್ಸ. ಅಡ್ಡಿಲ್ಲ. ದೊಡ್ಡ ಅಂದ್ರೆ ದೊಡ್ಡ ನಮ್ಗೆ ಭಾಳ ಖುಷಿ ಆದ. ಹೆಮ್ಮೆ ದೊಡ್ಡ ಖುಷಿ ಅಂದ್ರೆ ಏನೂ ಅಲ್ರಿ, ಭಾಳ ಹೆಮ್ಮೆಲೆ ನಮ್ಮ ಮಗ ಅಂತ ಹೇಳಕ ಹೇಳಕ್ ಭಾಳ ಅಂದ್ರೆ ಭಾಳ ಖುಷಿ ಪಟ್ಟಿದ್ರು ನಾವು. ಓಕೆ. ಧನ್ಯವಾದ. ಈ ಮೆಡಲ್ಗಳು ನೀವು ಬಾಕ್ಸಿಂಗ್ದಾಗ ತೊಗೊಂಡಿದ್ವನ್ರಿ ಅಲ್ಲ? ಹೌದು. ಹಾಂ. ಈ ಕೈಯಾಗ ಸರ್ಟಿಫಿಕೇಟ್ ಹಿಡಿದ್ರೆ ಎಲ್ಲಿದ್ರದು? ಇದು ಟ್ವಿನ್ಸ್ ಚಾಂಪಿಯನ್ಶಿಪ್ ಮಲೇಷ್ಯಾದಾಗ ಟ್ವಿನ್ಸ್ ಚಾಂಪಿಯನ್ಸ್ ಇದ್ದಾಗ ಅದು ಕೊಟ್ಟದ್ದು ಸರ್ಟಿಫಿಕೇಟ್. ಹೌದು. ಹಾಂ ಹಾಂ. ಓಕೆ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.